ಇರಾನ್ ಮೇಲೆ ದಾಳಿ ತೀವ್ರಗೊಳಿಸಿದೆ ಇಸ್ರೇಲ್ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ನ ಐರನ್ ಡೋಮ್ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಆಕ್ಟಿವ್ ಆಗಿದಾವೆ ಇಸ್ರೇಲ್ನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ನ ವಿಶ್ವದ ಅತಿ ದೊಡ್ಡ ಅನಿಲ ಸಂಗ್ರಹದ ಮೇಲೆ ಕ್ಷಿಪಣಿ ದಾಳಿ ಆಗಿದೆ. ಈವರೆಗೂ 200ಕ್ಕೂ ಹೆಚ್ಚು ಇರಾನ್ ನಾಗರಿಕರು ದಾಳಿಗೆ ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಮೇಲೆ ಎಷ್ಟು ಕರಾರುವಕ್ಕಾಗಿ, ಎಷ್ಟು ಅಗ್ರೆಸಿವ್ ಆಗಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಷಿಪಣಿಗಳನ್ನು ಹಾರಿಬಿಡ್ತಾ ಇದೆ, ಡ್ರೋನ್ಗಳನ್ನು ಹಾರಿಬಿಡ್ತಾ ಇದೆ. ಅದೆಲ್ಲವನ್ನೂ ಕೂಡ ಆಗಸದಲ್ಲಿಯೇ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕುವಂತಹ ಕೆಲಸ ಮಾಡ್ತಾ ಇದೆ. ಈ ಮೂಲಕ ಇಸ್ರೇಲ್ನ ಏರ್ ಡಿಫೆನ್ಸ್ನ ಸಿಸ್ಟಮ್ ಶಕ್ತಿ ಮತ್ತು ಸಾಮರ್ಥ್ಯ ಇಡೀ ಜಗತ್ತಿಗೆ ಅನಾವರಣ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಈ ದಾಳಿ ಪ್ರತಿ ದಾಳಿ ಜೊತೆಗೆ ಈ ಎರಡು ದೇಶಗಳಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಬಹುತೇಕ ಈ ಎರಡು ದೇಶಗಳ ನಡುವಿನ ಸಂಘರ್ಷ, ಈ ಎರಡು ದೇಶಗಳ ನಡುವೆ ನಡೀತಾ ಇರುವಂತಹ ಈ ಯುದ್ಧ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆಯಾ ಅಂಥೇಳಿ? ಪ್ರೇಮ್ ನೋಡಿ, ಈಗ ಇಸ್ರೇಲ್ ಮತ್ತು ಇರಾನ್ನ ನಡುವೆ ನಡೀತಿರುವಂತಹ ಸಂಘರ್ಷ ತಾರಕಕ್ಕೇರಿರುವಂಥದ್ದು, ದಾಳಿ ಮತ್ತು ಪ್ರತಿದಾಳಿಗಳು ಕೂಡ ಮುಂದುವರೆದಿದ್ದಾವೆ. ಇಸ್ರೇಲ್ ಮೇಲ್ನೋಟಕ್ಕೆ ಈಗ ಮೇಲುಗೈ ಸಾಧಿಸ್ತಾ ಇರುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇರಾನ್ನ ಮೇಲೆ ನಿರಂತರವಾದಂಥ ದಾಳಿಯನ್ನ ಇಸ್ರೇಲ್ ಮಾಡ್ತಾ ಇರುವಂಥದ್ದು. ಇರಾನ್ ಯಾವುದೇ ದಾಳಿಗಳನ್ನು ಕೂಡ ಮಾಡಿದ್ರು ಅದು ಯಶಸ್ವಿ ಆಗದೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸವನ್ನ ಇಸ್ರೇಲ್ ಮಾಡ್ತಾ ಇರುವಂಥದ್ದು. ಆದರೆ ಇಸ್ರೇಲ್ನ ದಾಳಿಗಳಿಗೆ ಇರಾನ್ ಉತ್ತರವನ್ನು ಕೊಡುವಲ್ಲಿ ವಿಫಲ ಆಗ್ತಾ ಇರುವಂಥದ್ದು. ಹೀಗಾಗಿ ಇರಾನ್ನ ಟೆಹರಾನ್ ಸೇರಿದಂತೆ ಬೇರೆ ಬೇರೆ ಸುತ್ತಮುತ್ತಲಿನ ಪ್ರದೇಶಗಳೇನಿದಾವೆ, ಈ ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿಗಳು ಧ್ವಂಸ ಆಗಿರುವಂಥದ್ದು, ನಾಶ ಆಗಿದೆ, ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಈವರೆಗೂ ಕೂಡ ಇರಾನ್ನಲ್ಲಿ 230ಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿಗಳು ಸಿಗ್ತಾ ಇರುವಂಥದ್ದು. 1200ಕ್ಕೂ ಹೆಚ್ಚು ಜನ ಈಗಾಗಲೇ ಗಾಯಗೊಂಡಿದ್ದಾರೆ. ಅವ್ರನ್ನ ಆಸ್ಪತ್ರೆಗಳಿಗೂ ಕೂಡ ದಾಖಲಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಮುಖ್ಯವಾಗಿ ಶಸ್ತ್ರಾಸ್ತ್ರಗಾರಗಳೇನಿರ್ತವೆ ಮತ್ತೆ ಪರಮಾಣು ಶಸ್ತ್ರಾಸ್ತ್ರಗಾರಗಳೇನಿದ್ದಾವೆ ಇವುಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡಿಸ್ತಾ ಇರುವಂಥದ್ದು. ಮತ್ತೆ ಅಲ್ಲಿನ ಸರ್ಕಾರಿ ಕಟ್ಟಡಗಳನ್ನು ಕೂಡ ಧ್ವಂಸ ಮಾಡುವಂತ ಕೆಲಸವನ್ನ ಈಗ ಇಸ್ರೇಲ್ ಮಾಡ್ತಾ ಇರುವಂತದ್ದು ಕೂಡ ಗಮನಿಸ್ತಾ ಇದ್ದೀವಿ. ನಿನ್ನೆ ಕೂಡ ಒಂದು ಸರ್ಕಾರಿ ಟಿವಿ ವಾಹಿನಿಯ ಮೇಲೂ ಕೂಡ ದಾಳಿಯನ್ನು ನಡೆಸಿತ್ತು. ಆ ಕಟ್ಟಡದ ಮೇಲೂ ಕೂಡ ಲೈವ್ ನ್ಯೂಸ್ ಮಾಡಬೇಕಾದಂತ ಸಂದರ್ಭದಲ್ಲೇ ದಾಳಿಗಳು ಕೂಡ ಆಗಿತ್ತು. ಇವತ್ತು ಬೆಳಗ್ಗೆಯೂ ಕೂಡ ಟೆಹರಾನ್ನ ವಿಮಾನ ನಿಲ್ದಾಣದಲ್ಲಿದ್ದಂತ ಇರಾನಿನ 2 ಯುದ್ಧ ವಿಮಾನಗಳನ್ನು ನಾಶಪಡಿಸುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಮತ್ತೆ ಈ ಒಂದು ಇಸ್ರೇಲ್ನ ಮೇಲೆ ಡ್ರೋನ್ ದಾಳಿಯನ್ನ ಮಾಡಲಿಕ್ಕೆ ತಯಾರಾಗಿದ್ದಂತ ಇರಾನಿನ ಸೈನಿಕರನ್ನು ಕೂಡ ಹತ್ಯೆ ಮಾಡುವಂತ ಕೆಲಸವನ್ನ ಇಸ್ರೇಲ್ ಮಾಡಿರುವಂತದ್ದು. ಬಹಳ ದೊಡ್ಡ ಪ್ರಮಾಣದ ದಾಳಿಗಳನ್ನ ನಿರಂತರವಾಗಿ ಇರಾನ್ನ ಮೇಲೆ ಮಾಡ್ತಾ ಇರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಅಮೆರಿಕದ ಬೆಂಬಲ ಕೂಡ ಇದಕ್ಕೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ನ ಸಂಪೂರ್ಣವಾಗಿ ನಾಶವನ್ನ ಮಾಡುವಂತ ನಿಟ್ಟಿನಲ್ಲಿ ಇಸ್ರೇಲ್ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಇಸ್ರೇಲ್ನ ನಿರಂತರ ದಾಳಿಯಿಂದ ಇರಾನ್ ಒಂದು ಹಂತಕ್ಕೆ ಮೆತ್ತಗಾಗಿರುವಂತದ್ದು. ಹೀಗಾಗಿ ಯುದ್ಧ ವಿರಾಮದ ಮಾತುಕತೆಗೆ ಬೇರೆ ದೇಶಗಳ ಮೂಲಕ, ಅಂದ್ರೆ ಅದು ಒಮನ್ ಆಗಿರ್ಬೋದು, ಸೌದಿ ಇರ್ಬೋದು, ಈ ದೇಶಗಳ ಮೂಲಕ